ಸುಳ್ಳೆಲ್ಲ ಹೇಳ್ಬಿಟ್ಟು ಸಚಿವರೇ ಇದೆಂಥ ಸಮರ್ಥನೆಯನ್ನ ಕೊಡ್ತಾ ಇದ್ದೀರಾ ನೀವು? ನನ್ನ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಬೇರೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಮೋದಿಯನ್ನ ಬೆಂಬಲಿಸಿದ್ರೆ ಬಡಿಬೇಕು ಅಂತ ಹೇಳಿದಂತ ಸಚಿವ, ಕಪಾಳಕ್ಕೆ ಕೊಡಬೇಕು ಅಂತ ಹೇಳಿದಂತ ಸಚಿವ ಈ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ನನ್ನ ಭಾಷಣದ ಒಂದೇ ತುಣುಕು ಹಾಕ್ತಾ ಇದ್ದೀರಾ, 2 ಕೋಟಿ ಉದ್ಯೋಗ ಕೊಡುವ ಭರವಸೆ ನೀಡಿದ್ರು, ಇದು ಸತ್ಯವಲ್ವಾ? ಉದ್ಯೋಗ ಕೊಟ್ಟಿದ್ದಾರಾ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡುವುದನ್ನೇ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ. ಆ ವಿಚಾರವಾಗಿ BJPಯ ಮಿತ್ರರು ಭಾಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ನಾನು ಇವತ್ತೂ ಹೇಳ್ತಿದ್ದೀನಿ, ಈ ಸದ್ಯನೂ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ. ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು, ಏನೇನು ಸುಳ್ಳು ಹೇಳ್ಕೊತ ಬಂದಿದ್ದೀರಿ ನೀವು. ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನು, ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನು ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀನಿ. ನಾನು ಭಾಳ ಸ್ಪಷ್ಟವಾಗಿ ದಯಮಾಡಿ ಮಾಧ್ಯಮದ ಮಿತ್ರರ ಹತ್ರ ವಿನಂತಿಯನ್ನು ಮಾಡ್ತೀನಿ. ನಾನು ಭಾಷಣ ಮಾಡಿದ್ದನ್ನು ಕೆಲವೇ ತುಣುಕನ್ನು ಹಾಕಬೇಡಿ, ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನು ಹಾಕಿ. ನಾನು ಹೇಳಿದ್ದು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದೊಳಗೆ 2015 ಏನು ಈ BJP ಮಿತ್ರರು ಭಾಷಣ ಮಾಡಿದರು, ಆ ಭಾಷಣದ ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಭಾಷಣವನ್ನು ನೀವೇ ನೋಡಿದರೆ ನೀವೇ ಓಟ್ ಹಾಕಲ್ಲ BJPಗೆ ಅಂತ ಹೇಳಿದ್ದೀನಿ. ಅಂದ್ರೆ ಅಷ್ಟು ಸುಳ್ಳನ್ನು ಹೇಳಿದ್ದೀರಿ ಅಂತ. ಅದರ ಜೊತೆಗೆ ನೀವೇ ಹೇಳಿದ್ದು, ನಾನು ಹೇಳಿಲ್ಲ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ.